ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ 60% ಕನ್ನಡ ನಾಮಫಲಕ ಅಳವಡಿಕೆ ಮಾಡಬೇಕು ಅನ್ನೋ ಡೆಡ್ ಲೈನ್ ಮುಗಿಯೋಕೆ ಕೇವಲ 3 ದಿನ ಬಾಕಿ ಇದೆ. ಆದ್ರೂ ಕೂಡ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಕನ್ನಡ ನಾಮಫಲಕ ಇನ್ನೂ ಕೂಡ ಅಳವಡಿಕೆ ಆಗಿಲ್ಲ. ಇದು TV9 ನ ರಿಯಾಲಿಟಿ ಚೆಕ್ ನಲ್ಲೂ ಕೂಡ ಬಯಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರಾದಂತ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಸರ್, ಈಗ ಮೊದಲನೇದಾಗಿ ಇನ್ 3 ದಿನ ಮಾತ್ರ ಬಾಕಿ ಇರುವಂತದ್ದು ಕಡ್ಡಾಯ ನಾಮಫಲಕ ಅಳವಡಿಕೆಗೆ. ಆದ್ರೂ ಕೂಡ ಬಹುತೇಕ ವ್ಯಾಪಾರಿಗಳು ಇನ್ನೂ ಕೂಡ ಅಳವಡಿಕೆ ಮಾಡಿಲ್ಲ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ತಮಗೆ ತಿಳಿಸೋದಾದ್ರೆ, ಈ ಕನ್ನಡ ನಾಮಫಲಕ ಬೇಕು ಅಂತ ಹೇಳಿ ಚಳವಳಿ ಶುರು ಮಾಡೋದು ಸುಮಾರು 2 ವರ್ಷದ ಹಿಂದೆ ಮಂತ್ರಿ ಮಹಲ್ ಮುಂದೆ ಇದ್ದ ಇಂಗ್ಲಿಷ್ ನಾಮಫಲಕವನ್ನ ಕಿತ್ತಾಕಿ ಹೊಡೆದಾಕಿ ಸುಟ್ಟಾಕದು. ಅದೇ ರೀತಿ ರಾಜಭವನದ ಎದುರಿಗೆ ಇದ್ದಂತ ಕ್ಯಾಪಿಟಲ್ ಹೋಟೆಲ್ ಆ ಒಂದು ನಾಮಫಲಕ ಒಡೆದು ಕನ್ನಡದಲ್ಲೇ ನಾಮಫಲಕ ಇರಬೇಕು ಅಂತೇಳಿ ಒಂದು ಚಳವಳಿ ಆರಂಭ ಮಾಡಿದು. ಅದಾದ ಮೇಲೆ ನಿರಂತರವಾಗಿ ಚಳವಳಿಗಳು ನಡೀತು. ಈಗ ಸರ್ಕಾರ 28ರೊಳಗಾಗಿ ನಾವು ನಾಮಫಲಕ ಕನ್ನಡದಲ್ಲಿ 60 ಭಾಗ ಮಾಡ್ತೀವಿ ಅಂತ ಹೇಳಿ ಅಧಿವೇಶನದಲ್ಲಿ ಮಸೂದೆ ಮಾಡಿದ್ದಾರೆ. ಮಸೂದೆಯನ್ನ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಅಂತ ಅನ್ನುತ್ತೆ. ಇನ್ನು ಮಸೂದೆ ರಾಜ್ಯಪಾಲರು ಹಿಂದೆ ಕಳಿಸಿಲ್ಲ. ಆಮೇಲೆ ಈ ಮಧ್ಯ ITBT ಅವರು, ಇನ್ಫೋಸಿಸ್ನವರು, ಅಲ್ಲಿರ್ತಕ್ಕಂಥ MDಗಳು ಇವರೆಲ್ಲರೂ ಇವರ ದೃಷ್ಟಿಯಲ್ಲಿ ನಾಮಫಲಕ 60 ಭಾಗ ಕನ್ನಡ ಅವರಿಗೆ ನೋವಾಗಿದೆ. ITBT ಅವ್ರಿಗೆ ಬೇಕಾಗಿಲ್ಲ 60 ಭಾಗ ನಾಮಫಲಕ. ಮತ್ತು ಕನ್ನಡಿಗರಿಗೆ ಉದ್ಯೋಗ ಬೇಕಾಗಿಲ್ಲ. ಕರ್ನಾಟಕ ಇವತ್ತು ಬೆಂಗಳೂರು ನಗರ ಕರ್ನಾಟಕದ ರಾಜಧಾನಿ. ಇಲ್ಲಿ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳಿಗೆ ಸ್ಥಾನ ಆಗಿರೋದು. ಕನ್ನಡಿಗರಿಗೆ ಸ್ಥಳ ಇಲ್ಲ, ಕೆಲಸ ಇಲ್ಲ, ನಾಮಫಲಕ ಬದಲಾವಣೆ ಇಲ್ಲ. ಸರ್ಕಾರ ನೇರವಾಗಿ ಸ್ಪಷ್ಟವಾಗಿ ತೀರ್ಮಾನ ಕೈಗೊಳ್ಳಬೇಕು. ಇಲ್ಲ ಮುಂದಿನ ತಿಂಗಳು ಕರ್ನಾಟಕ ಬಂದ್ಗೆ ಕರೆ ಕೊಡ್ತೇವೆ, ಕನ್ನಡ ಒಕ್ಕೂಟ ಸೇರ್ತೇವೆ, ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಹೋರಾಟ ಮಾಡ್ತೇವೆ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಒಟ್ಟಾರೆ ಕನ್ನಡಿಗರಿಗೆ ಸಿಗ್ಬೇಕಾದಂತ ಸ್ಥಾನಮಾನಗಳು ಸಿಗ್ಬೇಕು. ಸಿಗ್ಲಿಲ್ಲ ಅಂದ್ರೆ ಕರ್ನಾಟಕ ಬಂಧನ ಮಾಡೋ ಮೂಲಕ ಹೋರಾಟವನ್ನ ಮತ್ತೆ ನಾವು ಮುನ್ನೆಲೆಗೆ ತರ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.